ಮೇ 26ನೆಯ ತಾರೀಕು ಸೋಮವಾರದ ದಿನ ಅಮಾವಾಸ್ಯೆ ಬಂದಿದೆ. ಸೋಮವಾರದ ದಿನ ಅಮಾವಾಸ್ಯೆ ಕೂಡಿ ಬಂದರೆ ಅದನ್ನು ಸೋಮಾವತಿ ಅಮಾವಾಸ್ಯೆ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಈ ದಿನ ತುಳಸಿ ಗಿಡದ ಮುಂದೆ ನಿಂತು ಈ ಚಿಕ್ಕ ಕೆಲಸ ಮಾಡಿದರೆ ಸರ್ವ ಕಷ್ಟಗಳೆಲ್ಲ ಕಳೆದು ಅದೃಷ್ಟ ಕೂಡಿ ಬರುತ್ತೆ. ಈ ದಿನ ಹಣೆಗೆ ಯಾವ ತಿಲಕವನ್ನು ಇಡಬೇಕು, ಅಮಾವಾಸ್ಯೆಯ ದಿನ ಮಾಟಮಂತ್ರ ದುಷ್ಟಶಕ್ತಿಗಳ ಕಾಟದಿಂದ ಮುಕ್ತರಾಗಲು ಕಪ್ಪು ಜೀರಿಗೆಯಿಂದ ಯಾವ ಕೆಲಸ ಮಾಡಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಅಮಾವಾಸ್ಯೆ ತಿಥಿಯು ಸೋಮವಾರ ಮಧ್ಯಾಹ್ನ 12 ಗಂಟೆ 11 ನಿಮಿಷಕ್ಕೆ ಆರಂಭವಾಗಿ ಮಂಗಳವಾರ ಬೆಳಿಗ್ಗೆ 8 ಗಂಟೆ 31 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ. ಸೋಮಾವತಿ ಅಮಾವಾಸ್ಯೆಯ ದಿನ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಸಂಜೆಯ ಸಮಯದಲ್ಲಿ ಬೆಳಗಿಸಬೇಕು. ಸ್ತ್ರೀಯರಾಗಲಿ ಪುರುಷರಾಗಲಿ ಈ ದಿನ ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಮಾಡಿದರೆ ಜನ್ಮ ಜನ್ಮಗಳ ದಾರಿದ್ರ್ಯ ಪಾಪಗಳೆಲ್ಲ ನಶಿಸಿ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತೆ. ಆದ್ದರಿಂದ 108 ಪ್ರದಕ್ಷಿಣೆಯನ್ನು ಈ ಸೋಮಾವತಿ ಅಮಾವಾಸ್ಯೆಯ ದಿನ ಪ್ರತಿಯೊಬ್ಬರೂ ಮಾಡಿಕೊಳ್ಳಬೇಕು. 108 ಪ್ರದಕ್ಷಿಣೆ ಸಾಧ್ಯವಾಗದಿದ್ದರೆ 5 ಪ್ರದಕ್ಷಿಣೆಯನ್ನಾದರೂ ಮಾಡಿ ತುಳಸಿ ಮಾತೆಗೆ ನಮಸ್ಕಾರ ಮಾಡಿಕೊಳ್ಳಬೇಕು. ನಂತರ ತುಳಸಿ ಗಿಡದ ಬುಡದ ಮಣ್ಣನ್ನು ನಿಮ್ಮ ಹಣೆಗೆ ತಿಲಕವಾಗಿ ಇಟ್ಟುಕೊಳ್ಳಬೇಕು. ಇದರಿಂದ ಸರ್ವ ಕಾರ್ಯಜಯ ಸಿದ್ಧಿಯಾಗುತ್ತೆ. ಪ್ರದಕ್ಷಿಣೆ ಮಾಡಿದ ಪರಿಪೂರ್ಣ ಅನುಗ್ರಹ ಕೂಡ ಇದರಿಂದ ಲಭಿಸುತ್ತೆ. ಅಖಂಡ ಧನಲಾಭ ಪುಣ್ಯಫಲ ಪಡೆಯಲು ಈ ಕೆಲಸವನ್ನು ಪ್ರತಿಯೊಬ್ಬರೂ ಈ ಅಮಾವಾಸ್ಯೆಯ ದಿನ ಮಾಡಿಕೊಳ್ಳಿ. ಇನ್ನು ಈ ಅಮಾವಾಸ್ಯೆಯ ದಿನ ಆಲದ ಮರಕ್ಕೆ ಶುದ್ಧ ಜಲವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಂಡರೆ ಮುಗಿಯದ ಕಷ್ಟಗಳಿಗೂ ಅಂತ್ಯ ಸಿಗುತ್ತೆ ಎಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಆಲದ ಮರಕ್ಕೆ ನೀರನ್ನು ಅರ್ಪಿಸಿ ಕಷ್ಟಗಳೆಲ್ಲ ಕಳೆದು ಅಭಿವೃದ್ಧಿ ಆಗಬೇಕು ಅಂತ ಬೇಡಿಕೊಂಡು ಬನ್ನಿ. ಎಷ್ಟೋ ವರ್ಷಗಳಿಂದ ಇದ್ದ ನಿಮ್ಮ ಕಣ್ಣೀರು ದುಃಖಕ್ಕೆ ಇದರಿಂದ ಖಚಿತವಾಗಿ ಮುಕ್ತಿ ದೊರೆಯುತ್ತೆ. ಈ ಅಮಾವಾಸ್ಯೆಯ ದಿನ ಆದಷ್ಟು ಮೌನವಾಗಿರಿ ಅಥವಾ ಮೌನ ವ್ರತವನ್ನೇ ಆಚರಿಸಿ. ಸೋಮಾವತಿ ಅಮಾವಾಸ್ಯೆಯ ದಿನ ಯಾರು ಅನ್ನದಾನ ಮಾಡ್ತಾರೋ, ನದಿ ಸ್ನಾನವನ್ನ ಮಾಡ್ತಾರೋ, ಮೌನ ವ್ರತವನ್ನ ಆಚರಿಸುತ್ತಾರೋ ಅವರಿಗೆ 1000 ಗೋದಾನ ಮಾಡಿದ ಪುಣ್ಯ ಫಲದಿಂದ ಜೀವನದಲ್ಲಿನ ಕಷ್ಟಗಳೆಲ್ಲ ನಶಿಸಿ ಹೋಗುತ್ತದೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಶತ್ರುಬಾಧೆಗಳು ಇದ್ದೇ ಇರುತ್ತೆ. ನಮಗೆ ಆಗದವರು ನಮ್ಮ ಬೆನ್ನ ಹಿಂದೆ ನಾನಾ ದೇವರುಗಳಿಗೆ ಕೈ ಮುಗಿಯೋದು, ಅಮಾವಾಸ್ಯೆ ಹುಣ್ಣಿಮೆಯ ದಿನ ಮಾಟಮಂತ್ರ ದುಷ್ಟಶಕ್ತಿಗಳ ಪ್ರಯೋಗ ಮಾಡಿಸೋದು ಮಾಡ್ತಾನೆ ಇರ್ತಾರೆ. ಈ ರೀತಿ ಶತ್ರು ಬಾಧೆಗಳಿಂದ ಬಳಲುತ್ತಿರುವವರು ಮರೆಯದೆ ಕಪ್ಪು ಜೀರಿಗೆಯನ್ನು ಮನೆಗೆ ತಂದು ಒಂದು ತಟ್ಟೆ ಅಥವಾ ಪೇಪರ್ ಮೇಲಿಟ್ಟು ಮನೆಯ ಎಲ್ಲ ಕೋಣೆಗಳಲ್ಲೂ ಕನಿಷ್ಠ 1 ಗಂಟೆಗಳ ಕಾಲ ಇರಿಸಬೇಕು. ರೂಮ್ನಲ್ಲಿ 1 ಗಂಟೆಗಳ ಕಾಲ, ಹಾಲ್ನಲ್ಲಿ 1 ಗಂಟೆಗಳ ಕಾಲ, ಅಡುಗೆ ಮನೆಯಲ್ಲಿ 1 ಗಂಟೆಗಳ ಕಾಲ, ಹೀಗೆ ಪ್ರತಿ ಕೋಣೆಯಲ್ಲೂ ಸ್ವಲ್ಪ ಸಮಯ ಇಟ್ಟ ನಂತರ ಆ ಕಪ್ಪು ಜೀರಿಗೆಯನ್ನು ಮನೆಯ ಹೊರಗೆ ಬಾಗಿಲಿನ ಮುಂದೆ ಇಟ್ಟು ಕರ್ಪೂರ ಅಥವಾ ಪೇಪರ್ನ ಸಹಾಯದಿಂದ ಸುಡಬೇಕು. ಹೀಗೆ ಮಾಡುವುದರಿಂದ ಮಾಟಮಂತ್ರ ನೆಗೆಟಿವ್ ಶಕ್ತಿಗಳ ಶಕ್ತಿ ನಶಿಸಿ ಹೋಗುತ್ತೆ. ಶತ್ರುಗಳು ಮಾಡಿಸುವ ಪ್ರಯೋಗಗಳ ಶಕ್ತಿ ನಡೆಯದಂತೆ ಕೆಲಸ ಮಾಡಿ ಮನೆಯನ್ನ ಕಪ್ಪು ಜೀರಿಗೆ ರಕ್ಷಣೆ ಮಾಡುತ್ತೆ. ನೀವು ಈ ತಂತ್ರಕ್ಕೆ ಬಳಸುವ ಚೂರೇ ಚೂರು ಕಪ್ಪು ಜೀರಿಗೆ ಮುಂದಿನ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ತನಕ ನಿಮಗೆ ರಕ್ಷಣೆಯನ್ನ ನೀಡುತ್ತೆ. ಕಪ್ಪು ಜೀರಿಗೆಗೆ ನೆಗೆಟಿವ್ ಶಕ್ತಿಗಳನ್ನ ತಡೆಯುವ ವಿಶೇಷ ಶಕ್ತಿ ಇರುತ್ತೆ. ಈ ಕೆಲಸವನ್ನು ನೀವು ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಳಬಹುದು. ಇನ್ನು ಈ ಅಮಾವಾಸ್ಯೆಯ ದಿನ ರಾಹುಕಾಲ ಸಮಯದಲ್ಲಿ ಶಿವನಿಗೆ ಬಿಲ್ಪತ್ರೆಯನ್ನು ಅರ್ಪಿಸಿ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿದರೆ ಅಥವಾ ಮಾಡಿಸಿದರೆ ಹಣಕಾಸಿನ ಎಲ್ಲ ಕಷ್ಟಗಳು ಶೀಘ್ರವಾಗಿ ನಿಮ್ಮಿಂದ ದೂರವಾಗುತ್ತೆ. ಈ ಸೋಮಾವತಿ ಅಮಾವಾಸ್ಯೆಯ ದಿನದಂದು ಅರಳಿ ವೃಕ್ಷಕ್ಕೆ ಬಿಳಿ ಬಣ್ಣದ ದಾರವನ್ನು ಸುತ್ತಿ 108 ಪ್ರದಕ್ಷಿಣೆಯನ್ನ ಮಾಡಿ ಅರಳಿ ಮರದ ಕೆಳಗೆ ಯಾರಿಗಾದರೂ ಬ್ರಾಹ್ಮಣರಿಗೆ ಹಣ್ಣುಗಳನ್ನು ದಾನವಾಗಿ ನೀಡಿದರೆ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ನಿಮ್ಮ ಯಾವುದೇ ಹಣದ ಕೋರಿಕೆಗಳು, ಆರೋಗ್ಯದ ಸಮಸ್ಯೆಗಳು, ಮದುವೆ, ಸಂತಾನದ ಕೋರಿಕೆಗಳಿದ್ದರೂ ಕೂಡ ನೆರವೇರುತ್ತದೆ. 108 ಪ್ರದಕ್ಷಿಣೆ ಮಾಡಲು ಸಾಧ್ಯವಾಗದಿದ್ದರೆ ಅರಳಿ ಮರಕ್ಕೆ ಶುದ್ಧ ಜಲವನ್ನು ಅರ್ಪಿಸಿ 7 ಪ್ರದಕ್ಷಿಣೆಯನ್ನ ಮಾಡಿದರೂ ಕೂಡ ಪುಣ್ಯಫಲ ಲಭಿಸುತ್ತೆ. ಪ್ರದಕ್ಷಿಣೆ ನಂತರ ಎಳ್ಳುಂಡೆ ಆಗಿರ್ಬೋದು, ಹಾಲು, ಹಣ್ಣು, ಬೇಳೆ ಇತ್ಯಾದಿ ದಾನಗಳನ್ನು ದಾನವಾಗಿ ಅರಳಿ ಮರದ ಕೆಳಗೆ ನೀಡಿದರೆ ಜೀವನದಲ್ಲಿ ಅದ್ಭುತವಾದ ಏಳಿಗೆಯನ್ನು ನೀವು ಕಾಣಬಹುದು. ಅಮಾವಾಸ್ಯೆಯ ದಿನ ಪಿತೃಗಳ ಸ್ಮರಣೆ ತಪ್ಪದೆ ಮಾಡಿಕೊಳ್ಳಬೇಕು. ಪಿತೃಗಳ ಹೆಸರನ್ನು ಹೇಳಿ ಅನ್ನದಾನವನ್ನ ಮಾಡಿದರೆ, ಪಿತೃಗಳಿಗೆ ತರ್ಪಣ ನೀಡಿದರೆ ವಂಶದ ಅಭಿವೃದ್ಧಿ ಆಗುತ್ತೆ. ಯಾವ ಕೆಲಸ ಮಾಡ್ತೀವಿ ಅಂದ್ರೂ ಕೆಲಸ ಆಗ್ತಿಲ್ಲ, ಬರೀ ನಷ್ಟಗಳೇ ಆಗ್ತಾ ಇದೆ. ಕುಟುಂಬದ ಎಲ್ಲರಿಗೂ ಪದೇ ಪದೇ ಅನಾರೋಗ್ಯ ಬರುತ್ತೆ. ನೆಮ್ಮದಿ ಅನ್ನೋದೇ ನಾವು ಕಂಡಿಲ್ಲ, ಬರೀ ಹಣದ ಕಷ್ಟಗಳೇ ಆಗೋಗಿದೆ. ಮನೆಯಲ್ಲಿ ಶುಭ ಕಾರ್ಯ ನಡೀತಿಲ್ಲ ಎಂದರೆ ಪಿತೃಶಾಪ, ಪಿತೃದೋಷ ನಿಮಗೆ ಇರುತ್ತೆ. ಆ ಎಲ್ಲ
ಶಾಪ ದೋಷಗಳಿಂದ ಮುಕ್ತಿ ಹೊಂದಲು ಪ್ರತಿ ಅಮಾವಾಸ್ಯೆಯ ದಿನ ಪಿತೃಗಳ ಹೆಸರಲ್ಲಿ ಸೇವೆಯನ್ನ ಮಾಡಿ ಅಕ್ಕಿ ಹಿಟ್ಟಿನಿಂದ ದೀಪಗಳನ್ನು ತಯಾರಿಸಿ ನದಿ ತೀರದಲ್ಲಿ ಬೆಳಗಿಸಿ ಈ ದಿನ ಪಿತೃಗಳ ಹೆಸರನ್ನ ಹೇಳಿದರೂ ಕೂಡ ಪಿತೃಶಾಂತಿ ಆಗುತ್ತೆ. ಮನೆಯಲ್ಲಿ ಶಿವಲಿಂಗ ಇದ್ದರೆ ಶಿವಲಿಂಗದ ಸುತ್ತ 4 ಕಡೆ 4 ತುಪ್ಪದ ದೀಪಗಳನ್ನು ಬೆಳಗಿಸಿ ಹಾಲಿಗೆ ಮೊಸರು ಹಾಗೂ ಜೇನುತುಪ್ಪವನ್ನು ಬೆರೆಸಿ ಶಿವಾಭಿಷೇಕವನ್ನು ಮಾಡಿದರೆ ವರ್ಷ ಪೂರ್ತಿ ನೀವು ಮಾಡುವ ಯಾವುದೇ ಕೆಲಸದಲ್ಲಿ ವಿಘ್ನಗಳು ಅಡ್ಡಿ ಆತಂಕಗಳು ಬರುವುದಿಲ್ಲ. ಪ್ರತಿ ಕೆಲಸದಲ್ಲೂ ಅಖಂಡ ಯಶಸ್ಸು ಲಭಿಸುತ್ತೆ. ಇನ್ನು ಕೊನೆಯದಾಗಿ ಈ ಜ್ಯೇಷ್ಠ ಅಮಾವಾಸ್ಯೆ ಸೋಮಾವತಿ ಅಮಾವಾಸ್ಯೆಯು ಸೋಮವಾರ ಹಾಗೂ ಮಂಗಳವಾರ ಎರಡೂ ದಿನವೂ ಇರುತ್ತೆ. ಸೋಮವಾರ ಈ ಎಲ್ಲ ವಿಧಿ ವಿಧಾನಗಳನ್ನು ಪಾಲಿಸಿದ ನಂತರ ಮಂಗಳವಾರ ಶನಿ ಜಯಂತಿ ಇರುವುದರಿಂದ ಮಂಗಳವಾರ ಬೆಳಿಗ್ಗೆ ಬೇಗನೆ ಎದ್ದು ನವಗ್ರಹ ದೇಗುಲಕ್ಕೆ ತೆರಳಿ ಪ್ರದಕ್ಷಿಣೆಯನ್ನ ಮಾಡಬೇಕು. ಕಪ್ಪು ಎಳ್ಳನ್ನು ಶನಿದೇವರ ಮುಂದೆ ನಿಮ್ಮ ಕೈ ಮುಷ್ಟಿಯಷ್ಟು ಇಟ್ಟು ನಮಸ್ಕಾರ ಮಾಡಿಕೊಂಡು ಬರಬೇಕು. ಇದರಿಂದ ಶನಿದೇವರ ಕೃಪಾದೃಷ್ಟಿ ನಿಮ್ಮ ಮೇಲೆ ಬಿದ್ದು ಜಾತಕ ದೋಷಗಳ ಜೊತೆಗೆ ಶನಿದೋಷಗಳು ಕೂಡ ಕಳೆಯುತ್ತೆ. ನೋಡಿದ್ರಲ್ಲ, ಸೋಮಾವತಿ ಅಮಾವಾಸ್ಯೆಯ ದಿನ ಹಾಗೂ ಶನಿ ಜಯಂತಿಯ ದಿನ ಯಾವೆಲ್ಲ ವಿಧಿವಿಧಾನಗಳನ್ನ ಪಾಲಿಸಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಶನಿದೇವ ಅಂತ ಬರೆದು ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.